ಬೆಕ್ಕು ನೋಡಿ. Mia, 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 Ensina, Ensina, Putija, Agda Hunter, Putija, Fat. ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್. ಇವಾಗ ನಾನು ಈವ್ನಿಂಗ್ ಟೈಮಲ್ಲಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಬೆಳಗಿಂದ ಮಧ್ಯಾಹ್ನ ತನಕ ನಾನು ಮನೆಯಲ್ಲಿರಲಿಲ್ಲ, ಮಂಗಳೂರಿಗೆ ಹೋಗಿದ್ದೆ. ಮೆಡಿಸಿನ್ ತರಲಿಕ್ಕೆ ಅಂತ ಹೋಗಿದ್ದೆ, ಹೋಮಿಯೋಪತಿ ಮೆಡಿಸಿನ್. ಹಾಗೆ ಹೋಗಿ ಬರುವಾಗಲೇ ಲೇಟ್ ಆಯಿತು. ಹಾಗೆ ಇವಾಗ ಈವ್ನಿಂಗ್ ಟೈಮಲ್ಲಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಹಾಗೆಯೇ ಇವತ್ತಿನ ವ್ಲಾಗಿನ ಜೊತೆಗೆ ಒಂದು ರೆಸಿಪಿಯನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ನಾನು ವೆಜಿಟೇಬಲ್ಸ್ ಹಾಕಿ ನೀರು ದೋಸೆಯನ್ನು ಮಾಡಿದ್ದೇನೆ. ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬಂದಿತ್ತು, ತುಂಬ ಟೇಸ್ಟ್ ಕೂಡ ಆಗಿತ್ತು. ಅದರ ರೆಸಿಪಿಯನ್ನು ನಾನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಹಾಗೆಯೇ ನೋಡೋಣ ಏನೆಲ್ಲ ಈಗ ಈವ್ನಿಂಗ್ ಟೈಮಲ್ಲಿ ಏನೆಲ್ಲ ವ್ಲಾಗ್ ಮಾಡಲಿಕ್ಕಾಗ್ತದೆ ಅದನ್ನೆಲ್ಲ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ನನಗೆ ಇವಾಗ ನಾನು ಸಣ್ಣ ಯೂಟ್ಯೂಬರ್ ಅಂತ ಹೇಳಲಿಕ್ಕೆ ಒಂಥರ ಖುಷಿ ಆಗ್ತದೆ. ಯಾಕೆಂದರೆ ನಾನಿವತ್ತು ಮಂಗಳೂರಿಗೆ ಹೋಗುವಾಗ ಬಸ್ಸಲ್ಲಿ ಕೂಡ ನನಗೆ ಒಬ್ಬರು ಸಿಕ್ಕಿದ್ರು. ನೀವು ಯೂಟ್ಯೂಬರ್ ವಿತಾ ಫ್ಯಾಮಿಲಿಯವರಲ್ವಾ ಅಂತೇಳಿ ಕೇಳಿದರು. ಹಾಗೆಯೇ ನಾನು ಮಂಗಳೂರಿಗೆ ಹಾಸ್ಪಿಟ್ಲಿಗೆ ಹೋದಾಗ, ಹೋಮಿಯೋಪತಿ ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ಕೂಡ ಒಬ್ಬರು ಬಂದು ನನ್ನ ಹತ್ರ ಮಾತಾಡಿಸಿದ್ರು. ಯೂಟ್ಯೂಬರ್ ವಿತಾ ಫ್ಯಾಮಿಲಿ ಅಲ್ವಾ ಅಂತ ಕೇಳಿದರು. ಹೌದು ಅಂತ ಹೇಳಿದೆ. ತುಂಬಾ ಮಾತಾಡಿದರು, ಖುಷಿಯಾಯಿತು. ಯಾಕೆಂದರೆ ಒಂದು ಯೂಟ್ಯೂಬರ್ ಅಂತ ಹೇಳಿ ನನ್ನ ಗುರುತು ಹಿಡಿದು ನನ್ನ ಜೊತೆಗೆ ಮಾತಾಡಲಿಕ್ಕೆ ಬರ್ತಾರಲ್ವ, ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ಒಮ್ಮೊಮ್ಮೆ ಮನಸ್ಸಾಗ್ತಿತ್ತು ಯೂಟ್ಯೂಬನ್ನು ಸ್ಟಾಪ್ ಮಾಡಿ ಬಿಡೋಣ ಅಂತೇಳಿ, ಯಾಕೆಂದರೆ ಅಷ್ಟು ಸಕ್ಸಸ್ ಏನು ಕಾಣ್ತಿಲ್ಲ ಅಂತ. ಆದರೆ ಈ ಥರ ಸಬ್ಸ್ಕ್ರೈಬರ್ ಬಂದು ನಮ್ಮ ಜೊತೆ ಮಾತಾಡುವಾಗ ತುಂಬಾ ಖುಷಿ ಆಗ್ತಾ ಇದೆ. ಅವರ ಅಮೂಲ್ಯವಾದ ಟೈಮನ್ನು ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಅಂತೇಳಿ ಸ್ವಲ್ಪ ಹೊತ್ತು ಇರ್ತಾರಲ್ಲ, ಅದೇ ಒಂದು ದೊಡ್ಡ ಖುಷಿ. ಎಲ್ಲರೂ ಬ್ಯುಸಿ ಇರ್ತಾರೆ, ಆದರೂ ಕೂಡ ಅವರು ನಮ್ಮ ಗುರುತು ಹಿಡಿದು ನಮ್ಮ ಜೊತೆಗೆ ಮಾತಾಡ್ತಾರಲ್ಲ, ಆವಾಗ ಆಗುವ ಒಂದು ಖುಷಿನೇ ಬೇರೆ. ತುಂಬಾ ಖುಷಿ ಆಯಿತು ಇವತ್ತು ನನಗೆ ಸಬ್ಸ್ಕ್ರೈಬರ್ ಸಿಕ್ಕಿದ್ದು. ಹಾಗೆ ಕೆಲವರು ನೋಡ್ತಾರೆ, ಅವರಿಗೆ ಹೌದಾ ಅಲ್ವಾ ಅಂತ ಆಗ್ತದೆ. ಕೆಲವರು ಹೇಳ್ತಾರೆ ನಿಮ್ಮನ್ನು ಎಲ್ಲೋ ನೋಡಿದ ಹಾಗೆ ಇದೆ ಅಂತ ಹೇಳ್ತಾರೆ. ಕೆಲವರು ಅಂದರೆ ಅವರು ಯೂಟ್ಯೂಬಲ್ಲಿ ನೋಡಿರ್ತಾರೆ, ಆದರೆ ಅವರಿಗೆ ಅಷ್ಟು ಹೇಳುವಷ್ಟು ಯಾರು ಅಂತ ಗೊತ್ತಾಗೋದಿಲ್ಲ. ಹಾಗೆ ಕೆಲವರೆಲ್ಲ ಗುರುತು ಹಿಡಿದು ಮಾತಾಡ್ತಾರೆ. ತುಂಬಾ ಖುಷಿ ಆಗ್ತದೆ ಹಾಗೆ ಮಾತಾಡುವಾಗ. ಹೀಗೇ ನನ್ನ ಯೂಟ್ಯೂಬ್ ಜರ್ನಿ ಮುಂದುವರಿಯಲಿ ಅಂತ ನಾನು ಕೂಡ ಆಶಿಸ್ತೇನೆ. ಯಾಕೆಂದರೆ ಇನ್ನೂ ಕೂಡ ಸಬ್ಸ್ಕ್ರೈಬರ್ ಜಾಸ್ತಿಯಾಗಿ ಹೋದ ಕಡೆ ಎಲ್ಲ ನನ್ನ ಗುರುತು ಹಿಡಿದು ಮಾತಾಡಲಿಕ್ಕೆ ಬಂದರೆ ನನಗೆ ತುಂಬಾ ಖುಷಿ ಆಗ್ತದೆ. ಹಾಗೆ ಈ ವಿಷಯವನ್ನು ನಿಮ್ಮ ಜೊತೆಗೆ ಕೂಡ ಶೇರ್ ಮಾಡೋಣ ಅಂತ ಹೇಳ್ತಾ ಇದ್ದೇನೆ. ಹಾಗೆ ಇವಾಗ 5 ಗಂಟೆ ಆಗ್ತಾ ಬಂತು. ನೋಡೋಣ, ಸಾಧ್ಯವಾದಷ್ಟು ವ್ಲಾಗನ್ನು ಮಾಡ್ತೇನೆ, ಜೊತೆಗೆ ರೆಸಿಪಿಯನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಹಾಗೆ ಜಾನ್ ಅವರು ಹಾಳೆಯನ್ನು ತುಂಬ ತಂದಿಟ್ಟಿದ್ದಾರೆ. ಅದನ್ನು ಇವಾಗ ಅದರ ನಾರನ್ನೆಲ್ಲ ತೆಗೆದು ಸಪೂರವಾಗಿ ಕಟ್ ಮಾಡಿ ಇಡಬೇಕು. ಇವತ್ತು ಬೆಳಿಗ್ಗೆ ಸಿಗಲಿಲ್ಲ ಜಾಸ್ತಿ, ನಿನ್ನೆ ಕೂಡ ಸಾಯಂಕಾಲ ಸಿಗಲಿಲ್ಲ. ಹಾಗೆ ಇವಾಗ ತುಂಬಾ ಸಿಕ್ಕಿದೆ ಇವತ್ತು ಈವ್ನಿಂಗ್. ಅದನ್ನು ಇವಾಗ ಕಟ್ ಮಾಡಬೇಕು. ಹಾಗೆ ನಾನಿವತ್ತು ಮನೆಯಲ್ಲಿಲ್ಲದ ಕಾರಣ ಇವಾಗ ನಾನು ಅನ್ನಕ್ಕೆ ಇಟ್ಟಿದ್ದೇನೆ. ಅನ್ನ ಕೂಡ ಬೇಯಬೇಕು. ಆದರೆ ಬೆಳಿಗ್ಗೆನೇ ನಾನು ಇವತ್ತು ಪದಾರ್ಥ ಮಾಡಿದ ಕಾರಣ ಅದರದ್ದು ಒಂದು ಟೆನ್ಷನ್ ಇಲ್ಲ. ಬೆಳಿಗ್ಗೆ ಬೇಗನೆ ನಾನು ಕಡಲೆಗಸಿ ಮಾಡಿದ್ದೇನೆ. ಹಾಗೆ ಅನ್ನ ನಿನ್ನೆ ಸ್ವಲ್ಪ ಇತ್ತು ಅಂತೇಳಿ ಅನ್ನ ಮಾಡಿರಲಿಲ್ಲ. ಇವಾಗ ನಾನು ಅನ್ನಕ್ಕೆ ಇಟ್ಟಿದ್ದೇನೆ. ಅಕ್ಕಿಯನ್ನು ತೊಳೆದು ಹಾಕಿದ್ದೇನೆ. ನೋಡೋಣ ಇವತ್ತಿನ ಈ ಸಾಯಂಕಾಲದ ವಿಡಿಯೋ ಹೇಗೆ ಹೋಗ್ತದೆ ಅಂತೇಳಿ. ನೋಡಿ, ಹಿಂದ್ಗಡೆ ಕಾಣ್ತಿರೋದು ನಮ್ಮ ಹುಲ್ಲು ಈ ಥರ ಬೆಳೆದಿದೆ, ಚೆನ್ನಾಗಿ ಬಂದಿದೆ. ಯಾಕೆಂದರೆ ಇದಕ್ಕೆ ಒಂದು ಸ್ಪ್ರಿಂಕ್ಲರನ್ನು ಹಾಕಿದ್ದಾರೆ ಜಾನ್ ಅವರು. ಮಧ್ಯದಲ್ಲಿ ಸ್ಪ್ರಿಂಕ್ಲರ್ ಹಾಕಿದ ಮೇಲೆ ಹುಲ್ಲು ಚೆನ್ನಾಗಿ ಬಂತು. ಮೊದಲೆಲ್ಲ ಪೈಪಲ್ಲಿ ನೀರು ಹಿಡಿತಿದ್ರು, ಆದರೆ ಒಂದು ಕಡೆ ಹಿಡಿದಾಗ ಅದು ಮಳೆ ನೀರು ಹೋದಾಗೆ ಒಂದೇ ಕಡೆ ಹೋಗ್ತಿತ್ತು, ಹಾಗೆ ಸರಿಯಾಗಿ ಬೆಳೀತಿರಲಿಲ್ಲ. ಇವಾಗ ಸ್ಪ್ರಿಂಕ್ಲರ್ ಹಾಕಿದ ಕಾರಣ ಎಲ್ಲ ಕಡೆ ಒಂದೇ ರೀತಿ ನೀರು ಹರಡ್ತದಲ್ವಾ. ನೋಡಿ, ಚೆನ್ನಾಗಿ ಬಂದಿದೆ. ಮನೆಯ ಕೆಳಗಿನ ಸೈಡಲ್ಲಿರುವುದೆಲ್ಲ ಖಾಲಿ ಆಗ್ತಾ ಬಂತು. ಇವಾಗ ಮನೆಯ ಬ್ಯಾಕ್ ಸೈಡಲ್ಲಿರುವ ಹುಲ್ಲು ಈ ಥರ ಬಂದಿದೆ. ಹಾಗೆ ತೋಟದ್ದು ತಂದ ದಿನ ನಾವು ಈ ಹುಲ್ಲನ್ನು ಕೊಯ್ಯೋದಿಲ್ಲ. ತೋಟದ್ದು ತರಲಿಕ್ಕೆ ಆಗದ ದಿನ ಈ ಹುಲ್ಲನ್ನು ಕೊಯ್ದು ಮಿಷಿನಿಗೆ ಹಾಕಿ ಕಟ್ ಮಾಡಿ ದನಕ್ಕೆ ಹಾಕ್ತೇವೆ. ನೋಡಿ, ಇವಾಗ ಎಷ್ಟು ದೊಡ್ಡದಾಗಿ ಬೆಳೆದಿದೆ. ನಾವು ಇದೇ ಥರ ಇಡೀ
ನಾವು ಇದನ್ನು ಇಡೀ ಕಟ್ ಮಾಡಿ ಕೊಂಡೋಗಿ ಹಾಕಿದರೆ ದನಗಳಿಗೆ ತಿನ್ನಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅದರ ದಂಟು ಸ್ವಲ್ಪ ಗಟ್ಟಿಯಾಗಿದೆ. ಅದರ ಬದಲಿಗೆ ಅದನ್ನು ಕೊಂಡೋಗಿ ಮಿಷಿನಿಗೆ ಹಾಕಿ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕಿದರೆ ದನ ಚೆನ್ನಾಗಿ ತಿಂತದೆ. ನೋಡಿ, ನೋಡಲಿಕ್ಕೆ ಕೂಡ ಒಂಥರ ಗ್ರೀನಾಗಿ ಚೆನ್ನಾಗಿ ಕಾಣ್ತಾ ಇದೆ. ನಾನು ಇಲ್ಲೇ ಬಂದು ಇವಾಗ ವಿಡಿಯೋ ಮಾಡ್ತಾ ಇದ್ದೇನೆ. ಇವತ್ತಿನ ಸಾಯಂಕಾಲದ ಈ ನನ್ನ ಬ್ಲಾಗ್ ಹೇಗೆ ಹೋಗ್ತದೆ ಅಂತೇಳಿ ಇವಾಗ ಹಾಳೆಯನ್ನು ಕಟ್ ಮಾಡಿ ದನಕ್ಕೆ ಹಾಕಲಿಕ್ಕಿದೆ. ಹಾಳೆಯನ್ನು ತಗೊಂಡು ಬರ್ತಾ ಇದ್ದಾರೆ. ಹೌದಾ? ಎಂಚಿನವು ಅವು ಎಂಚಿನ ಗುತ್ತಿಜಾ ಎಗ್ದಾದ ಮನ್ ಪೇರು ಗುತ್ತಿಜಾ ಪಾಲೆಂದು ಗುತ್ತಿಜಾವು ಗೊತ್ತುಂಡು. ಕಾಂಡೆ ನೋಡಿ, ಹಾಳೆಯನ್ನು ಈ ಥರ ಸಪೂರವಾಗಿ ಕಟ್ ಮಾಡಿ ಇಟ್ಟಿದ್ದೇವೆ. ಇನ್ನಿದನ್ನು ಮಿಷಿನಿಗೆ ಹಾಕೋದು. ನೋಡಿ, ಈ ಥರ ಕಟ್ಟಾಯಿತು. ಸುಬ್ಬಿ ನೋಡಿ ಕಾಯ್ತಾ ಇದೆ. ಏಕ್ ಡಿಜೆ ಈಗ ತಿನ್ನಲಿಕ್ಕೆ ಕಾಯ್ತಾ ಇದೆ ನೋಡಿ. ಏರ್ ಬತ್ತೇರು तीन अडलेगे तीन ತಿನ್ನುತ್ತಲ್ಲೇ ನೋಡಿ. ಮನ್ವಿತಾ 3 ಸಿಯಾಳವನ್ನು ಕೊಯ್ದುಕೊಂಡು ಬಂದಳು. ಅದು ಎಂಥ ಗೆಂದಾಳಿ ಸಿಯಾಳ ಅಂತ ಹೇಳ್ತಾರಲ್ಲ ಅದು. ನೋಡಿ, ಕೈಗೆ ಎಟಕ್ತಿತ್ತು, ಸ್ವಲ್ಪ ಜಾಸ್ತಿನೇ ಇತ್ತು. ಒಂದೊಂದೇ ಕೊಯ್ದು ಇವಾಗ 3 ಉಳಿದಿತ್ತು, ಅದನ್ನು ತಗೊಂಡು ಬಂದಳು. ಬೊಂಡ ಕುಡಿಯೋದಂದರೆ ಭಾರಿ ಇಷ್ಟ ಅವಳಿಗೆ ಅಲ್ವಾ? ಇವಾಗ ಯಾರು ಕಟ್ ಮಾಡ್ತಾರೆ? ಮೊದಲು ಟೀ ಮಾಡಬೇಕಾ, ಬೊಂಡ ಕಟ್ ಮಾಡ್ತೀಯಾ? ನೋಡಿ, ತಿನ್ನಬೇಕು ಕುಡಿಬೇಕು ಅಂತ ಮನಸ್ಸಿದ್ದವರು ಈ ಥರ ಮಾಡ್ತಾರೆ. ಅಂದರೆ ಬೇಕಾದಾಗ ಕಟ್ ಮಾಡಿ ಕುಡಿತಾರೆ. ಬರೋದಿಲ್ವಾ? ಮತ್ತೆ ಕಟ್ ಮಾಡ್ತಾ ಇದೆಯೇ? ಹಾಂ, ಕಲಿಯುವುದು ಹಾಗೇನೆ, ಸ್ವಲ್ಪ ಸ್ವಲ್ಪ ತಪ್ಪು ಮಾಡಿಕೊಂಡು ಕಲಿಯುವುದು. ಸಣ್ಣ ಮಕ್ಕಳು ನಡೀಲಿಕ್ಕೆ ಎಷ್ಟು ಸಾರಿ ಬಿದ್ದು ಎದ್ದು ನಡೀಲಿಕ್ಕೆ ಕಲಿತಾರೆ, ಹಾಗೇನೆ ಎಲ್ಲ ಕೆಲಸವನ್ನು ಕಲಿಯುವುದು.
ಸ್ಟಾರ್ಟಿಂಗ್ ಚೆನ್ನಾಗಿ ಬರೋದಿಲ್ಲ, ಮತ್ತು ಚೆನ್ನಾಗಿ ಬರ್ತದೆ. ಇವಾಗ ನಾನು ಕಾಯ್ತಾ ಇದ್ದೇನೆ ಮನ್ವಿತಾ ಯಾವಾಗ ನನಗೆ ಬೊಂಡ ಕಟ್ ಮಾಡಿ ಕೊಡ್ತಾಳೆ ಅಂತೇಳಿ. ನೋಡಿ ಅವಳದು ಕಟ್ ಮಾಡಿ ಆಯಿತು. ವಾವ್, ಚೆನ್ನಾಗಿ ಬೆಳೆದಿದೆ. ಇಷ್ಟು ಚೆನ್ನಾಗಿ ಕಟ್ ಮಾಡಿದ್ದಾಳೆ. ಕಲಿಯುವುದು ಹಾಗೇನೆ. ಇವಾಗ ಕಟ್ ಮಾಡಿ ನನಗೆ ಕೊಟ್ಟಿದ್ದಾಳೆ. ಫಸ್ಟಿಗೆ ನಾನೇ ಕುಡಿತೇನೆ. ಇವತ್ತು ನಾನು ಒಂದು ಹೆಲ್ದಿಯಾದ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ವೆಜಿಟೇಬಲ್ ತಿನ್ನಲಿಕ್ಕೆ ಇಷ್ಟ ಇಲ್ಲದವರು ಈ ಥರದ ಒಂದು ದೋಸೆಯನ್ನು ಮಾಡಿ ಕೂಡ ತಿನ್ಬೋದು. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗ್ತದೆ. ಇಲ್ಲಿ ನಾನು 2 ಕಪ್ ಆಗುವಷ್ಟು ಬೆಳ್ತಿಗೆ ಅಕ್ಕಿಯನ್ನು ರಾತ್ರಿ ನೆನೆ ಹಾಕಿದ್ದೆ. ಇವಾಗ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಗ್ರೈಂಡ್ ಮಾಡ್ತಾ ಇದ್ದೇನೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಗೂ ನೀರನ್ನು ಹಾಕಿ ಈಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ನೋಡಿ, ಇವಾಗ ಇದು ನೀರು ದೋಸೆ ಹಾಗೆ ನಾವು ನೈಸಾಗಿ ಗ್ರೈಂಡ್ ಮಾಡಿ ತೊಗೊಂಡಿದ್ದೇನೆ. ಈಗ ಇದನ್ನು ಒಂದು ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ಹಾಗೆ ನಾನು 2 ಬಾರಿ ಇದನ್ನು ಗ್ರೈಂಡ್ ಮಾಡಿದೆ. ಒಂದೇ ಸಲ ಗ್ರೈಂಡ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ 2 ಸಾರಿ 2 ಕಪ್ ರೈಸನ್ನು ಗ್ರೈಂಡ್ ಮಾಡಿ ತೊಗೊಂಡಿದ್ದೇನೆ. ಈಗ ನಾನು ಇದಕ್ಕೆ ಸ್ವಲ್ಪ ತರಕಾರಿಯನ್ನೆಲ್ಲ ಆ್ಯಡ್ ಮಾಡ್ತೇನೆ. ಇಲ್ಲಿ 1 ಕಪ್ ಆಗುವಷ್ಟು ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಲ್ಲಿ ನಾನು ಹಸಿ ಜೋಳವನ್ನು ತುರಿದು ತೊಗೊಂಡಿದ್ದೇನೆ. ಅದೇ ರೀತಿ 1 ಕಾಯಿ ಮೆಣಸು, 1 ನೀರುಳ್ಳಿ ಹಾಗೂ 1 ಕ್ಯಾರೆಟನ್ನು ತುರಿದು ತೊಗೊಂಡಿದ್ದೇನೆ. ಇಷ್ಟು ಮಾತ್ರ ನಾನಿವಾಗ ಇದಕ್ಕೆ ಹಾಕ್ತಾ ಇದ್ದೇನೆ. ಹಿಟ್ಟನ್ನು ಕೂಡ ಹಾಗೆ ನಾನು ನೀರು ದೋಸೆಯ ಹಿಟ್ಟು ಹೇಗೆ ನಾವು ತೆಳುವಾಗಿ ಮಾಡ್ತೇವೋ ಅದೇ ರೀತಿ ನಾನು ತೆಳುವಾಗಿ ಮಾಡಿ ತೊಗೊಂಡಿದ್ದೇನೆ. ಇವಾಗ ತರಕಾರಿಯನ್ನೆಲ್ಲ ನಾನು ಈ ಹಿಟ್ಟಿಗೆ ಹಾಕ್ತಾ ಇದ್ದೇನೆ. ಇದಂತೂ ಒಂದು ಒಳ್ಳೆಯ ಹೆಲ್ದಿಯಾದ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ದಿನಾಲೂ ನೀರು ದೋಸೆ ತಿಂದು ಬೋರಾಗಿದ್ದರೆ ಈ ಥರದ ತರಕಾರಿ ಎಲ್ಲ ಹಾಕಿ ನೀರು ದೋಸೆಯನ್ನು ಮಾಡಿದರೆ ಎಲ್ಲರಿಗೂ ಇಷ್ಟ ಆಗ್ತದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ತರಕಾರಿ ಹಾಕಿದ ಕೂಡಲೇ. ಇವಾಗ ತರಕಾರಿ ಹಾಕಿ ಆದಮೇಲೆ ಇದಕ್ಕೆ ನಾನು 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಕೂಡ ಆ್ಯಡ್ ಮಾಡ್ತೇನೆ. ಇದು ಬೇಕಿದ್ದರೆ ಮಾತ್ರ, ಆಪ್ಷನಲ್. ಹಾಗೆಯೇ ಸ್ವಲ್ಪ ಸ್ವೀಟಾಗಿ ಬರಲಿ ಅಂತೇಳಿ 1 ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಸಕ್ಕರೆಯನ್ನು ಕೂಡ ಆ್ಯಡ್ ಮಾಡಿದ್ದೇನೆ. ಸಕ್ಕರೆಯ ಬದಲಿಗೆ 1 ಸಣ್ಣ ತುಂಡು ಬೆಲ್ಲವನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಬೇಕಿದ್ದರೆ ಮಾತ್ರ ಸ್ವಲ್ಪ ಸ್ವೀಟಾಗಿ ಬರಲಿ ಅಂತೇಳಿ ಮಾತ್ರ. ಅದು ಕೂಡ ನಾನು ಇಲ್ಲಿ ಕಡಿಮೆನೇ ತೊಗೊಂಡಿದ್ದೇನೆ, 1 ಟೀ ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೇನೆ. ಈಗ ಈ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಇವಾಗ ಬೇಕಿದ್ದರೆ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಳ್ಬೋದು. ತರಕಾರಿ ಹಾಕಿದ ಮೇಲೆ ಸ್ವಲ್ಪ ಉಪ್ಪು ಬೇಕಾದಿತ್ತು, ಹಾಗೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಳ್ಬೇಕು ಬೇಕಿದ್ದರೆ ಮಾತ್ರ. ಈಗ ನಾನು ಹಿಟ್ಟನ್ನು ನೀರು ದೋಸೆ ಹಿಟ್ಟು ನಾವು ಎಷ್ಟು ತೆಳು ಮಾಡ್ತೇವೆ ಅಷ್ಟೇ ತೆಳುವಾಗಿ ಮಾಡಿ ತೊಗೊಂಡಿದ್ದೇನೆ. ಈಗ ನಾನು ಕಾವಲಿಗೆ ಇಲ್ಲಿ ಎಣ್ಣೆ ಹಚ್ಚಲಿಕ್ಕೆ ಅಂತೇಳಿ ಒಂದು ಬಾಳೆ ಎಲೆಯ ದಂಟನ್ನು ತೊಗೊಂಡಿದ್ದೇನೆ. ನೋಡಿ, ಈ ಥರ ಇದೊಂದು ಹಳೆಯ ಕಾಲದ ಒಂದು ಮೆಥಡ್ ಅಂತ ಹೇಳ್ಬೋದು. ಕಾವಲಿಗೆ ಎಣ್ಣೆ ಹಚ್ಚಲಿಕ್ಕೆ ನಾವೆಲ್ಲ ಸಣ್ಣದಿರುವಾಗ ಈ ಥರದೊಂದು ಬಾಳೆ ಎಲೆಯ ದಂಡನ್ನು ತಗೊಂಡು ಅದನ್ನು ಸ್ವಲ್ಪ ಜಜ್ಜಿ ಅದರಿಂದ ನಾವು ಎಣ್ಣೆಯನ್ನು ಹಚ್ತಿದ್ದೆವು. ನಾನಿಲ್ಲಿ ಒಂದು ಪ್ಲೇಟಲ್ಲಿ ಎಣ್ಣೆಯನ್ನು ತಗೊಂಡಿದ್ದೇನೆ. ಈ ಬಾಳೆ ಎಲೆಯ ದಂಡಿನ ಸಹಾಯದಿಂದ ಕಾವಲಿಗೆ ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೇನೆ. ಮೊದಲಿನವರು ಎಲ್ಲರೂ ಈ ಥರನೇ ಹಚ್ಕೊಳ್ತಿದ್ರು. ಹಾಗೆ ಇದರ ಬದಲಿಗೆ ನೀರುಳ್ಳಿಯನ್ನು ತಗೊಂಡು ಕೂಡ ನಾವು ಮೊದಲೆಲ್ಲ ಕಾವಲಿಗೆ ಎಣ್ಣೆಯನ್ನು ಹಚ್ಕೊಳ್ತಿದ್ದೆವು. ಹಾಗೆ ನೋಡಿ, ಎಣ್ಣೆಯನ್ನು ಹಚ್ಚಿ ಆದಮೇಲೆ ಹಿಟ್ಟನ್ನು ಈ ಥರ ನಾವು ಹಾಕಬೇಕು. ನೀರು ದೋಸೆ ಮಾಡುವಾಗ ನಾವು ಯಾವ ಥರ ಹಿಟ್ಟನ್ನು ಹಾಕ್ತೇವೆ ಅದೇ ರೀತಿ ಈ ವೆಜಿಟೇಬಲ್ ಹಾಕಿದ ಹಿಟ್ಟನ್ನು ಕೂಡ ಹಾಕಿ ಇದಕ್ಕೆ ಒಂದು ಮುಚ್ಚಳವನ್ನು ಮುಚ್ಚಿ ಇದನ್ನು ನಾವು ಕಾಯಿಸ್ಕೊಳ್ಬೇಕು. ನೋಡಿ, ಇವಾಗ ಇದು ರೆಡಿಯಾಗಿದೆ. ಈಗ ನಾನು ತೆಗಿತಾ ಇದ್ದೇನೆ. ನೋಡಿ, ತೆಗಿಲಿಕ್ಕೆ ಕೂಡ ಹಾಗೆಯೇ ತುಂಬಾ ಈಸಿಯಾಗಿ ಬಂತು. ಹಾಗೆ ಉಳಿದ ಹಿಟ್ಟಿನಿಂದ ಕೂಡ ನಾನು ದೋಸೆಯನ್ನು ಮಾಡಿ ತೆಗಿತೇನೆ. ಹಾಗೆ ಈ ದೋಸೆಗೆ ಸಾಂಬಾರು ಕೂಡ ಆಗ್ತದೆ. ಅದೇ ರೀತಿ ಚಟ್ನಿಯಲ್ಲಿ ಕೂಡ ಇದನ್ನು ಸರ್ವ್ ಮಾಡ್ಬೋದು. ತುಂಬಾ ಟೇಸ್ಟಾಗಿರ್ತದೆ. ಅದೇ ರೀತಿ ಆರೋಗ್ಯಕರವಾದ ಒಂದು ರೆಸಿಪಿ ಅಂತ ಹೇಳ್ಬೋದು. ನೀವು ಕೂಡ ಈ ಥರದ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.